ಭಯ ಪಡ್ಬೇಡ, ಇವರು ನಮ್ಮವರೇ. ನನ್ನ ಫೋನ್ ತಗೊಂಡ್ ಬಾ. ತಗೋ. ನಿಮಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳ್ಸಿದ್ದೀನಿ ನೋಡಿ. ಅವಳ ಹೆಸರು ರಾಜಲಕ್ಷ್ಮಿ, ಊರು ರಾಮಪುರ. ಇವತ್ತೇ ಅವಳ ಮದ್ವೆ, ಆದ್ರೆ ಆ ಮದ್ವೆ ನಡಿಬಾರ್ದು. ಈಗ್ಲೇ ಹೋಗಿ ಅವಳನ್ನ ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬನ್ನಿ. ಓಕೆ ಮೇಡಮ್. ಓಕೆ ಅಂದಷ್ಟು ಈಸಿ ಅಲ್ಲ ಅವಳನ್ನ ಕಿಡ್ನಾಪ್ ಮಾಡೋದು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನಿಮ್ಮನ್ನು ಯಾರು ಕಂಡು ಹಿಡಿಬಾರ್ದು ಅಂತ ನಿಮ್ ಗೆಟಪ್ ಚೇಂಜ್ ಮಾಡಿಸ್ತೀನಿ. ಆ ರೂಮಲ್ಲಿ ಸ್ಯಾರೀಸ್ ಇದೆ, ಹೋಗಿ ಉಟ್ಕೊಂಡು ಬನ್ನಿ. ಸರಿ ಮೇಡಮ್. ಹೋಗಿ. ಬನ್ರೋ. ಓಕೆನಾ ಮೇಡಮ್? ಓಕೆ, ಗುಡ್. ಈ ಲೇಡಿ ಗೆಟಪ್ ಅಲ್ಲಿ ಹೋಗಿ ಅವ್ರ ಮನೇಲಿ ನಡೀತಿರೋ ಮದ್ವೆ ಫಂಕ್ಷನ್ ಅಲ್ಲಿ ಸೇರ್ಕೊಳ್ಳಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅವ್ರ ಮನೆ ಸುತ್ತಮುತ್ತ ಜನಗಳಿರ್ತಾರೆ, ಇಡೀ ಊರೇ ಅವ್ರಿಗೆ ಪರಿಚಯ ಇದೆ. ನೀವು ಅವಳನ್ನ ಕಿಡ್ನಾಪ್ ಮಾಡಕ್ ಹೋಗಿರೋದು ಅಂತ ಸ್ವಲ್ಪ ಏನಾದ್ರೂ ಅನುಮಾನ ಬಂದ್ರು ನಿಮ್ಮೊಬ್ಬೊಬ್ರನ್ನು ತುಂಡಾಗಿ ಕತ್ತರಿಸಿ ಬಿಸಾಕ್ತಾರೆ. ಹುಷಾರಾಗಿ ಹೋಗಿ. ಹಾಗೆ ಆಗ್ಲಿ ಮೇಡಮ್. ಹೊರಡಿ. ಏನೇ ಮಗ ಮದುಮಗ ಆಗ್ತಾ ಇರೋದನ್ನ ನೋಡಿ ಸಂತೋಷ ಪಡೋದು ಬಿಟ್ಬಿಟ್ಟು ಸಂತಾಪ ಸಭೆಗೆ ಬಂದಿರೋ ಅತಿಥಿ ತರ ಹಾಗೆ ನಿಂತ್ಕೊಂಡ್ಬಿಟ್ಟೆ. ಮಗನ್ ಮದ್ವೆ ಆಗ್ತಿದೆ ಅನ್ನೋದು ಸಂತೋಷನೇ, ಆದ್ರೆ ಮದ್ವೆ ಹೆಣ್ಣು ಅಸ್ಮಿತಾ ಅಲ್ವಲ್ಲ, ಅದಕ್ಕೆ ಈ ಬೇಜಾರು. ಸರಿ ಹೋಯ್ತು, ಅಸ್ಮಿತಾ ಮದ್ವೆ ಹೆಣ್ಣಾದ್ರೆ ಬೇಜಾರು ಮಾಡ್ಕೋಬೇಕೆ ಹೊರತು ಆಗದೆ ಇದ್ರೆ ಒಳ್ಳೇದೇ ಅಲ್ವಾ? ಸಂತೋಷ ನಿಮ್ಗಿರ್ಬೋದು, ನನಗಲ್ಲ. ನಡೆದಿದ್ದನ್ನೆಲ್ಲ ಅಪಾರ್ಥ ಮಾಡ್ಕೊಂಡು ಅವಮಾನ ಮಾಡಿ ಮದ್ವೆನ ನಿಲ್ಸ್ಬೇಕು ಅನ್ಕೊಂಡಿದ್ದ ರಾಜಲಕ್ಷ್ಮಿಗಿಂತ ನನ್ ಮಗನ್ಗೋಸ್ಕರ ಹೆತ್ತವ್ರನ್ನೇ ಬಿಟ್ಟು ಬಂದಿರೋ ಅಸ್ಮಿತಾನೇ ವಾಸಿ. ಯಾವತ್ತಿದ್ರೂ ಅಸ್ಮಿತಾನೇ ನನ್ ಸೊಸೆಯಾಗಿ ಬರ್ಬೇಕು ಅಂತ ಕೇಳ್ಕೊತೀನಿ. ಈಗ್ಲೂ ರಾಜಲಕ್ಷ್ಮಿ ಜೊತೆ ನಡೀತಾ ಇರೋ ಈ ಮದ್ವೆ ನಿಂತೋಗ್ಲಿ ಅಂತ ಬೇಡ್ಕೋತೀನಿ. ಶೌರ್ಯ, ನೀನು ನಿಮ್ಮ ಅಮ್ಮನ ಮಾತಿಗೆ ತಲೆ ಕೆಡ್ಸ್ಕೋಬೇಡ ಕಣೋ. ಅವಳಿಗೆ ಅಸ್ಮಿತನ ಆಸ್ತಿ ಮೇಲೆ ಕಣ್ಬಿದ್ದಿದೆ. ಆ ದುಡ್ಡಿನ ಭ್ರಮೆಯಿಂದಾಗಿ ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ನೀನೇನು ತಿಳ್ಕೊಬೇಡ. ಪರವಾಗಿಲ್ಲಪ್ಪ, ಅಮ್ಮನ ಮಾತಿಗೆ ನಾನೇನು ಬೇಜಾರಾಗಲ್ಲ. ರಾಜಲಕ್ಷ್ಮಿ ನಮ್ಮ ಮನೆಗೆ ಬಂದ್ಮೇಲೆ ಅಮ್ಮನ ಅಭಿಪ್ರಾಯ ಪೂರ್ತಿಯಾಗಿ ಬದಲಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಓಕೆ ಅಪ್ಪ. ತುಂಬಾ ಕೆಲಸಗಳಿದೆ ಕಣೋ, ಈಗಲೇ ಬರ್ತೀನಿ. ಏನಾಯ್ತಮ್ಮ, ಯಾಕೆ ಹಾಗಿದೀಯಾ? ಬಂದಿರೋ ಸಂಬಂಧಿಕರೆಲ್ಲ ನಿನ್ ಹೆಂಡತಿ ಕಾಣಿಸ್ತಿಲ್ಲ, ಮಗಳ ಜೊತೆನೂ ಇಲ್ಲ ಅಂತ ಎಲ್ರೂ ಮಾತಾಡ್ಕೋತಿದಾರ ಕಣೋ. ಅವರು ಕಾಣಿಸ್ತಿಲ್ಲ ಅಂತ ಹೇಳಿದ್ದಾರೆ.
ನೀನ್ ಇದನ್ನೆಲ್ಲ ಕೇಳಿಸ್ಕೊಂಡು ಯಾಕಮ್ಮ ಬೇಜಾರ್ ಮಾಡ್ಕೋತೀಯ? ಅದು ಹಾಗಲ್ಲ ಕಣೋ. ಏನೇ ಬೇಡ ಅಂದ್ರು ಅವಳು ನಿನ್ ಹೆಂಡ್ತಿ. ಇದು ನಿನ್ ಮಗಳ ಮದುವೆ. ಈ ಮದ್ವೆ ಆಗೋವರೆಗೂ ಅವಳು ನಿನ್ ಜೊತೆಲೇ ಇದ್ರೆ ಚೆನ್ನಾಗಿರತ್ತಲ್ವಾ? ಸುಮ್ನೆ ಈ ಊರವ್ರ ಮುಂದೆ ಜೊತೆಲಿ ಇರೋ ಹಾಗೆ ನಡ್ಸಿದ್ರೆ ಚೆನ್ನಾಗಿರುತ್ತಲ್ವೇನೋ? ನೋಡಮ್ಮ, ನಾನು ಈ ಕುಟುಂಬಕ್ಕೆ ಮಾತ್ರ ಅಲ್ಲ, ಈ ಊರಿಗೆ ದೊಡ್ಡ ಮನುಷ್ಯ. ನನ್ನ ಮಗಳ ಮದುವೆಗೋಸ್ಕರ ನಿಜಾನೇನಾದ್ರೂ ನಾನು ಮುಚ್ಚಿಟ್ರೆ ನಾನು ಈ ಊರ್ ಜನಕ್ಕೂ ಮೋಸ ಮಾಡ್ದಂಗೆ ಆಗತ್ತೆ. ನಾನು ಹಾಗೆ ಮಾಡಕ್ಕಾಗಲ್ಲ. ಹಾಗೆ ಹೆಂಡತಿ ಪಕ್ಕ ನಿಂತ್ಕೊಂಡು ನಡ್ಸಕ್ಕಾಗಲ್ಲ. ಹಾಗೆ ನಾಟಕ ಮಾಡಕ್ ನಂಗೆ ಬರಲ್ಲ. ನಿಜಾನ ಎಷ್ಟು ಕಷ್ಟಪಟ್ಟು ಮುಚ್ಚಿಟ್ರು ಯಾವತ್ತೋ ಒಂದಿನ ಆಚೆ ಬರುತ್ತಮ್ಮ. ಅದಿವತ್ತೇ ಬರ್ಲಿ ಬಿಡು. ರಾಜಾರಾಮ್ ಮಗಳ ಮದುವೆ ಜೊತೆಗೆ ರಾಜಾರಾಮ್ ತನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ತಿಲ್ಲ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗ್ಲಿ. ಅಲ್ವೋ? ಇವಾಗ ಒಂದಾಗಿಲ್ಲ ಅಂದ್ರು ನಾಳೆ ಒಂದಾಗ್ಬೇಕಲ್ಲ. ಇಷ್ಟಕ್ಕೆಲ್ಲ ಊರವ್ರಿಗೆಲ್ಲ ಗೊತ್ತಾಗೋದು ಚೆನ್ನಾಗಿರಲ್ಲ ಕಣೋ. ಇವತ್ತು ನಾಳೆ ಅಲ್ಲಮ್ಮ, ನಾನ್ ಸಾಯೋವರೆಗೂ ನಾವು ಕನ್ಸಲ್ ಕೂಡ ಒಟ್ಟಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಏನ್ರಿ, ನಾನೇನಂತ ದೊಡ್ಡ ಅಪರಾಧ ಮಾಡಿದ್ದೀನಿ ಅಂತ ಇಷ್ಟು ಕಟುವಾಗಿ